ಸಂಖ್ಯೆಗಳು. ಈ ವಿಡಿಯೋದಲ್ಲಿ ಹಲವು ವಿಧದ ಸಂಖ್ಯೆಗಳ ಪರಿಚಯವನ್ನು ಮಾಡಿಕೊಳ್ಳೋಣ ಬನ್ನಿ. ಮೊದಲನೇದಾಗಿ ಸ್ವಾಭಾವಿಕ ಸಂಖ್ಯೆಗಳಂದ್ರೇನು ಅನ್ನೋದನ್ನು ತಿಳಿದುಕೊಳ್ಳೋಣ. ಸ್ವಾಭಾವಿಕ ಸಂಖ್ಯೆಗಳು ಅಂದರೆ ನಾವು ಎಣಿಸಲು ಬಳಸುವಂತಹ ಎಲ್ಲ ಧನಪೂರ್ಣ ಸಂಖ್ಯೆಗಳು. ಉದಾಹರಣೆಗೆ, ಒಂದು ತರಗತಿಯಲ್ಲಿ ಎಷ್ಟು ಜನ ವಿದ್ಯಾರ್ಥಿಗಳಿದ್ದಾರೆ ಅದನ್ನು ಎಣಿಸಿ ಅಂತಂದರೆ ನೀವು ಹೇಗೆ ಎಣಿಸ್ತೀರಾ? 0ಯಿಂದ ಪ್ರಾರಂಭಿಸಿ 0, 1, 2, 3, 4, 5 ಈ ಥರ ಎಣಿಸ್ತೀರಲ್ವ? 0 ಅಂತ ಯಾರನ್ನು ಎಣಿಸ್ಕೊಳ್ತೀರಿ, ಅವರು ನಿಮ್ಮನ್ನು ಸುಮ್ಮನೆ ಬಿಡ್ತಾರಾ? ಇಲ್ವಲ್ಲ. ಸೊ ಹಾಗಾಗಿ ಎಣಿಸು ಅಂತಂದಾಗ 0ಯಿಂದ ಪ್ರಾರಂಭಿಸೋದಿಲ್ಲ ನಾವು. ಓಕೆ, ಹಾಗಾದರೆ 1ರಿಂದ ಪ್ರಾರಂಭಿಸ್ತೇವೆ. 1, 2, 3, 4 ಈ ಥರ ಎಣಿಸ್ತೇವೆ. ಎಲ್ಲಾದರೂ 4:15, 4:45 ಅಂಥೇಳಿ ಎಣಿಸ್ಬೋದಾ? ಯಾರನ್ನು 4:15 ಅಂತ ಎಣಿಸ್ಕೊಳ್ತೀವಿ, ಯಾರನ್ನು 4:45 ಅಂತ ಎಣಿಸ್ತೀವಿ, ಅವ್ರು ಸುಮ್ಮನೆ ಇರ್ತಾರಾ? ಸೊ ಹೀಗೆ ಎಣಿಕೆ ಮಾಡಬೇಕು ಅಂತಂದಾಗ ನಾವು ಪೂರ್ಣ ಪರಿಮಾಣವನ್ನು ಪ್ರತಿನಿಧಿಸುವಂತಹ ಧನಪೂರ್ಣ ಸಂಖ್ಯೆಗಳನ್ನು ಬಳಸ್ತೇವೆ ಹೊರತು ಈ ದಶಮಾಂಶಗಳನ್ನು ಅಥವಾ ಭಾಗಶಃ ಪರಿಮಾಣವನ್ನು ಪ್ರತಿನಿಧಿಸುವಂತಹ ಅರ್ಧ, ಮುಕ್ಕಾಲು, ಕಾಲು ಅನ್ನುವಂಥದ್ದು ಬಳಸೋದಿಲ್ಲ. ಹಾಗಾಗಿ ಸ್ವಾಭಾವಿಕ ಸಂಖ್ಯೆಗಳು ಎಂದರೇನು ಅಂತನ್ನುವಂತಹ ಪ್ರಶ್ನೆಗೆ ನಾವು ಏನಂತ ಉತ್ತರಿಸ್ತೇವೆ? ಸ್ವಾಭಾವಿಕವಾಗಿ ಎಣಿಸಿ ಅಂತಂದಾಗ ಎಣಿಸಲಿಕ್ಕೆ ಬಳಸುವಂತಹ ಎಲ್ಲ ಧನಪೂರ್ಣ ಸಂಖ್ಯೆಗಳನ್ನು ನಾವು ಸ್ವಾಭಾವಿಕ ಸಂಖ್ಯೆಗಳು ಅಂತ ಕರಿತೇವೆ. ಹಾಗಾದರೆ ಸ್ವಾಭಾವಿಕ ಸಂಖ್ಯೆಗಳಂದರೆ ಯಾವ್ಯಾವು ಅಂತ ಕೇಳಿದ್ರೆ ಹೇಳಬೇಕು. 1, 2, 3, 4, 5 ಈ ಥರ ಕೊನೆಯೇ ಇಲ್ಲ. ನಾವು ಎಲ್ಲಿವರೆಗೆ ಎಣಿಸ್ಬೇಕಂತೀವೋ ಅಲ್ಲಿವರೆಗೆ ಧನಪೂರ್ಣ ಸಂಖ್ಯೆಗಳು ಇದ್ದಾವೆ. ಇವುಗಳೇ ಸ್ವಾಭಾವಿಕ ಸಂಖ್ಯೆಗಳು ಅಂಥೇಳಿ. ಸ್ವಾಭಾವಿಕ ಸಂಖ್ಯೆಗಳನ್ನು ಇಂಗ್ಲೀಷ್ನಲ್ಲಿ ನ್ಯಾಚುರಲ್ ನಂಬರ್ಸ್ ಅಂತ ಹೇಳ್ತೇವೆ. ಸ್ವಾಭಾವಿಕ ಸಂಖ್ಯೆಗಳಿರುವಂತಹ ಒಂದು ಸಂಗ್ರಹವನ್ನು ಬರೀರಿ, ಒಂದು ಗಣವನ್ನು ಬರೀರಿ ಅಂತಂದರೆ ಕ್ಯಾಪಿಟಲ್ N ಅಕ್ಷರವನ್ನು ಬರೆದು = ಚಿಹ್ನೆ ಹಾಕಿ ಪುಷ್ಪಾವರ್ಣಗಳಲ್ಲಿ ಆ ಸ್ವಾಭಾವಿಕ ಸಂಖ್ಯೆಗಳನ್ನು ಬರಿತೇವೆ. 1, 2, 3, 4 ಅಂಥೇಳಿ ಒಂದಿಷ್ಟು ಬರೆದು ಆಮೇಲೆ ಬಿಂದುಗಳನ್ನು ಇಟ್ಟು ಇನ್ನೂ ಮುಂದುವರಿತದೆ ಅಂತ ತೋರಿಸ್ತೇವೆ. ಇದನ್ನು ಸ್ವಾಭಾವಿಕ ಸಂಖ್ಯೆಗಳ ಗಣ ಅಂತ ಹೇಳ್ತೇವೆ. ಸೆಟ್ ಆಫ್ ನ್ಯಾಚುರಲ್ ನಂಬರ್ಸ್ ಅಂತ ಹೇಳಿ. ಮುಂದುವರೆದು ಈಗ ಪೂರ್ಣ ಸಂಖ್ಯೆಗಳು ಅಂದ್ರೇನು ಅನ್ನೋದನ್ನು ತಿಳಿದುಕೊಳ್ಳೋಣ ಬನ್ನಿ. ಪೂರ್ಣ ಪರಿಮಾಣವನ್ನು ತಿಳಿಸುವಂತಹ ಧನ ಸಂಖ್ಯೆಗಳನ್ನು ನಾವು ಪೂರ್ಣ ಸಂಖ್ಯೆಗಳು ಅಂತ ಕರಿತೇವೆ. ಹಾಗಾದರೆ ಪೂರ್ಣ ಸಂಖ್ಯೆಗಳು ಅಂದರೆ ಯಾವ್ಯಾವು ಅಂತ ಕೇಳಿದರೆ ಆಗ ನೀವು ಹೇಳಬೇಕು, 0ಯನ್ನು ಸೇರಿಸ್ಕೊಂಡು 1, 2, 3, 4, 5, 6, 7, 8 ಈ ಥರ ಕೊನೆಯೇ ಇಲ್ಲದಷ್ಟು ಪೂರ್ಣ ಪರಿಮಾಣವನ್ನು ಪ್ರತಿನಿಧಿಸುವಂತಹ ಸಂಖ್ಯೆಗಳಿದ್ದಾವೆ. ಇವುಗಳೇ ಪೂರ್ಣ ಸಂಖ್ಯೆಗಳು ಅಂಥೇಳಿ. 0 ಕೂಡ ಇಲ್ಲಿ ಪೂರ್ಣ ಪರಿಮಾಣವನ್ನು ಪ್ರತಿನಿಧಿಸ್ತದೆ, ಏನೂ ಇಲ್ಲ ಅನ್ನೋದನ್ನು ಪ್ರತಿನಿಧಿಸ್ತದೆ. ಸೊ ಅದಕ್ಕೋಸ್ಕರ ಅದನ್ನು ಇಲ್ಲಿ ಪೂರ್ಣ ಸಂಖ್ಯೆಗಳಲ್ಲಿ ಸೇರಿಸ್ಕೊಂಡಿದ್ದೇವೆ ಅಂಥೇಳಿ. ಈ ಪೂರ್ಣ ಸಂಖ್ಯೆಗಳು ಎಷ್ಟಿದ್ದಾವೆ ಅಂತಂದರೆ ಹೇಳಲಿಕ್ಕೆ ಬರಬೇಕು ನಿಮಗೆ. 0ಯನ್ನು ಒಳಗೊಂಡಂತೆ ನಾವು ಪ್ರಾರಂಭಿಸಿದರೆ 1, 2, 3, 4, 5 ಈ ಥರ ಪೂರ್ಣ ಪರಿಮಾಣವನ್ನು ಪ್ರತಿನಿಧಿಸುವಂತಹ ಸಂಖ್ಯೆಗಳು ಅನಂತದವರೆಗೆ ಇದ್ದಾವೆ, ಅಂದರೆ ಕೊನೆ ಇಲ್ಲದಷ್ಟು ಇದ್ದಾವೆ ಅಂಥೇಳಿ. ಈ ಪೂರ್ಣ ಸಂಖ್ಯೆಗಳನ್ನು ಇಂಗ್ಲೀಷ್ನಲ್ಲಿ ಹೋಲ್ ನಂಬರ್ಸ್ ಅಂತ ಕರಿತೇವೆ. WHOLE ಹೋಲ್ ಅಂದರೆ ಪೂರ್ಣ ಅಂತ ಅರ್ಥ. ಹೋಲ್ ನಂಬರ್ಸ್ ಅಂದರೆ ಪೂರ್ಣ ಸಂಖ್ಯೆಗಳು ಅಂತ ಅರ್ಥ. ಈ ಪೂರ್ಣ ಸಂಖ್ಯೆಗಳ ಒಂದು ಸಂಗ್ರಹ, ಒಂದು ಕಲೆಕ್ಷನನ್ನು ಬರಿಬೇಕಾದ್ರೆ ಇಂಗ್ಲೀಷ್ನ ಕ್ಯಾಪಿಟಲ್ ಅಕ್ಷರ W ಅನ್ನು ಬರೆದು = ಬರೆದು ಪುಷ್ಪಾವರ್ಣಗಳಲ್ಲಿ 0, 1, 2, 3, 4, 5, 6 ಅಂಥೇಳಿ ಒಂದಿಷ್ಟು ಪೂರ್ಣ ಸಂಖ್ಯೆಗಳನ್ನು ಬರೆದು ಅದ್ರ ಮುಂದೆ ಬಿಂದುಗಳನ್ನಿಟ್ಟು ಇನ್ನೂ ಮುಂದುವರಿತವೆ ಅಂಥೇಳಿ ತೋರಿಸ್ತೇವೆ. ಹೀಗೆ ನಾವು ಪೂರ್ಣ ಸಂಖ್ಯೆಗಳ ಗಣವನ್ನು ಬರಿತೇವೆ. ಇದನ್ನು ಇಂಗ್ಲೀಷ್ನಲ್ಲಿ ಸೆಟ್ ಆಫ್ ಹೋಲ್ ನಂಬರ್ಸ್ ಅಂತ ಹೇಳ್ತೇವೆ.
ಇನ್ನು ಮುಂದುವರೆದು ಈ ಪೂರ್ಣಾಂಕಗಳು ಅಂದರೆ ಏನು ಅನ್ನೋದನ್ನು ತಿಳಿದುಕೊಳ್ಳೋಣ ಬನ್ನಿ. ಪೂರ್ಣಾಂಕಗಳು ಅಂತಂದರೆ ಅದರಲ್ಲಿ 3 ಅಂಶಗಳನ್ನು ಗುರುತಿಸ್ತೇವೆ. ಮೊದಲನೇದ್ದು ಧನ ಪೂರ್ಣ ಸಂಖ್ಯೆಗಳು. ಈಗಾಗಲೇ ಪರಿಚಯ ಇದೆ ನಿಮಗೆ. ಸ್ವಾಭಾವಿಕ ಸಂಖ್ಯೆಗಳು ಅಂತೆಲ್ಲ ಪರಿಚಯ ಮಾಡ್ಕೊಂಡಿದ್ದೀರಾ. ಧನ ಪೂರ್ಣ ಸಂಖ್ಯೆಗಳು ಒಂದನೇ ಅಂಶ. ಎರಡನೇದ್ದು ಋಣಪೂರ್ಣ ಸಂಖ್ಯೆಗಳು, ನೆಗೆಟಿವ್ ಹೋಲ್ ನಂಬರ್ಸ್. ಓಕೆ, ಮತ್ತು 0 ಮೂರನೇ ಅಂಶ. ಸೊ ಹಾಗಾಗಿ ಪೂರ್ಣಾಂಕಗಳಲ್ಲಿ ನಾವು ಯಾವ್ಯಾವ ಅಂಶಗಳನ್ನು ಗುರುತಿಸ್ತೇವೆ, ಯಾವ್ಯಾವ ಥರದ ಸಂಖ್ಯೆಗಳನ್ನು ಗುರುತಿಸ್ತೇವೆ ಅಂದರೆ ಮೊದಲನೇದ್ದು ಧನ ಪೂರ್ಣ ಸಂಖ್ಯೆಗಳು, ಪಾಸಿಟಿವ್ ಹೋಲ್ ನಂಬರ್ಸ್, +1 +2 +3 +4 +5 +6 ಸೋ ಆನ್. ಆಮೇಲೆ ಋಣಪೂರ್ಣ ಸಂಖ್ಯೆಗಳು ಅಂದರೆ ನೆಗೆಟಿವ್ ಹೋಲ್ ನಂಬರ್ಸ್, -1 -2 -3 -4 -5 ಆ್ಯಂಡ್ ಸೋ ಆನ್. ಅದೇ ರೀತಿ, ಹೌದಾ? ಆಮೇಲೆ ವಿಶೇಷವಾಗಿ 0. ಸೊ ಇದಿಷ್ಟನ್ನು ನಾವು ಪೂರ್ಣಾಂಕಗಳು ಅಂತ ಕರಿತೇವೆ. ಇಂಗ್ಲೀಷ್ನಲ್ಲಿ ಇಂಟಿಜರ್ಸ್ ಅಂತ ಕರಿತೇವೆ. ಓಕೆ, ಹಾಗಾದರೆ ಪೂರ್ಣಾಂಕಗಳಂದರೆ ಯಾವ್ಯಾವು ಅಂತನ್ನೋ ಪ್ರಶ್ನೆಗೆ ಇಲ್ಲಿ ನೋಡಿ 3 ಅಂಶಗಳನ್ನು ಹೇಳಬೇಕು. ಮೊದಲನೇದ್ದು ಧನ ಪೂರ್ಣ ಸಂಖ್ಯೆಗಳು, +1 +2 +3 +4 +5 +6 +7. ಅದೇ ರೀತಿ ಕೊನೆಯೇ ಇಲ್ಲ ಈ ಸಂಖ್ಯೆಗಳಿಗೆ ಅಂತನ್ನುವಂಥದ್ದು. ಪ್ಲಸ್ ಚಿಹ್ನೆಯನ್ನು ಬರಿಬಹುದು ಅಥವಾ ಬರಿದೇನೆ ಈ ಸಂಖ್ಯೆಗಳನ್ನು ವ್ಯಕ್ತಪಡಿಸ್ಬೋದು. 1 2 3 4 5 ಅಂದರೆ ಇವು ಧನಪೂರ್ಣ ಸಂಖ್ಯೆಗಳೇ ಆಗಿರ್ತವೆ. ಸೊ ಇದು ಒಂದಾಯಿತು. ಎರಡನೇದ್ದು ಋಣಪೂರ್ಣ ಸಂಖ್ಯೆಗಳು ಯಾವ್ಯಾವ ಅಂದರೆ -1 -2 -3 -4 -5 -6 -7 ಈ ಥರ ಇವುಗಳಿಗೂ ಕೂಡ ಕೊನೆಯೇ ಇಲ್ಲ. ಸೊ ಇದು ಎರಡನೇದ್ದು. ಮತ್ತು ವಿಶೇಷವಾಗಿ ಹೇಳಬೇಕು 0 ಕೂಡ ಒಳಗೊಂಡಿದೆ. ಸೊ ಈ 3 ಅಂಶಗಳನ್ನು ನಾವು ಒಟ್ಟಾರೆಯಾಗಿ ಪೂರ್ಣಾಂಕಗಳು ಅಂತ ಕರಿತೇವೆ. ಈ ಪೂರ್ಣಾಂಕಗಳನ್ನು ಇಂಗ್ಲೀಷ್ನಲ್ಲಿ ಇಂಟಿಜರ್ಸ್ ಅಂತ ಕರಿತೇವೆ. ಈ ಪೂರ್ಣಾಂಕಗಳ ಒಂದು ಸಂಗ್ರಹ, ಒಂದು ಕಲೆಕ್ಷನನ್ನು ಬರೆದುಕೊಡ್ಬೇಕಾದ್ರೆ ಇಂಗ್ಲೀಷ್ ಕ್ಯಾಪಿಟಲ್ Z ಅಥವಾ ಕ್ಯಾಪಿಟಲ್ I ಅನ್ನು ಬಳಸ್ತೇವೆ. ಅದಾದ ನಂತರ = ಚಿಹ್ನೆಯನ್ನು ಬರೆದು ಪುಷ್ಪಾವರಣಗಳಲ್ಲಿ ಈ 3 ಅಂಶಗಳು ಅಂತ ಏನು ಹೇಳಿದ್ವಿ ಅವುಗಳನ್ನು ಪ್ರಸ್ತುತಪಡಿಸ್ತೇವೆ. ಮೊದಲನೇದ್ದು ಧನ ಪೂರ್ಣ ಸಂಖ್ಯೆಗಳು 1 2 3 4 ಅದೇ ರೀತಿ ಮುಂದುವರಿತೇವೆ, ಕೊನೆ ಇಲ್ಲ ಅನ್ನುವಂಥದ್ದು. ಎರಡನೇ ಅಂಶ -1 -2 -3 -4 ಈ ಋಣಪೂರ್ಣ ಸಂಖ್ಯೆಗಳು, ಅವು ಕೂಡ ಇದ್ದಾವೆ, ಕೊನೆಯೇ ಇಲ್ಲ ಅವುಗಳಿಗೆ ಅನ್ನುವಂಥದ್ದು. ಆಮೇಲೆ 0 ಅಂಥೇಳಿ ಪುಷ್ಪಾವರಣವನ್ನು ಕ್ಲೋಸ್ ಮಾಡ್ತೇವೆ. ಅಥವಾ ಇದನ್ನು ಈ ಥರ ಕೂಡ ಪ್ರಸ್ತುತಪಡಿಸ್ತೇವೆ. ಏನು ಇಂಗ್ಲೀಷ್ ಅಕ್ಷರ ಕ್ಯಾಪಿಟಲ್ I ಅಥವಾ Z ಅನ್ನು ಬರೆದು = ಹಾಕಿ ಮೊದಲು ಇಳಿಕೆ ಕ್ರಮದಲ್ಲಿ ಕೊನೆಯೇ ಇಲ್ಲ ಅನ್ನೋದರಿಂದ ಇಳಿಕೆ ಕ್ರಮದಲ್ಲಿ -4 -3 -2 -1 ಅಂತ ಬರೆದು ಆಮೇಲೆ 0 ಅನ್ನು ಬರೆದು ಧನಪೂರ್ಣ ಸಂಖ್ಯೆಗಳು ಪ್ರಾರಂಭವಾಗಿ 1 2 3 4 5 6 ಮತ್ತು ಬಿಂದುಗಳನ್ನು ಬರೆದು ಇವು ಕೂಡ ಕೊನೆಯೇ ಇಲ್ಲ ಅನ್ನುವಂಥದ್ದು ಕೂಡ ಸುಂದರವಾಗಿ ಈ ಪೂರ್ಣಾಂಕಗಳ ಗಣವನ್ನು ಪ್ರಸ್ತುತಪಡಿಸ್ತೇವೆ. ಇನ್ನು ಮುಂದುವರೆದು ಈ ಭಾಗಲಬ್ಧ ಸಂಖ್ಯೆಗಳು ಅಂತ ಇದ್ದಾವೆ. ಏನು ಹಾಗಂದರೆ ಅನ್ನೋದನ್ನು ತಿಳಿದುಕೊಳ್ಳೋಣ ಬನ್ನಿ. ಪೂರ್ಣಾಂಕಗಳನ್ನು ಬಳಸಿ P/Q ರೂಪದಲ್ಲಿ, ಅಂದರೆ ಮೇಲೆ ಅಂಶ, ಭಾಗಾಕಾರದ ಅಡ್ಡಗೆರೆ, ಕೆಳಗಡೆ ಛೇದ, ಈ ತರಹ ಬರಿಬಹುದಾದಂತಹ ಸಂಖ್ಯೆಗಳನ್ನು ನಾವು ಭಾಗಲಬ್ಧ ಸಂಖ್ಯೆಗಳು ಅಂತ ಕರಿತೇವೆ. ಅಂದರೆ ಈ ಭಾಗಲಬ್ಧ ಸಂಖ್ಯೆಗಳು ಎಂಥವು ಒಂದಿಷ್ಟು ಬರೆದು ಕೊಡಿ ನೋಡೋಣ. ಅಂದರೆ 1/2, 3/4, 4/3, -5/12 ಈ ತರಹದ ಸಂಖ್ಯೆಗಳಿವು. ಪೂರ್ಣಾಂಕಗಳನ್ನೇ ಬಳಸಲಾಗಿದೆ ಇಲ್ಲಿ ಅಂಶದಲ್ಲಿ ಮತ್ತು ಛೇದದಲ್ಲಿ, ನೋಡಿಕೊಳ್ಳಿ ಅಂತ ಹೇಳಬೇಕು. ಈ ತರಹ P/Q ರೂಪದಲ್ಲಿ ಬರಿಬಹುದಾದಂಥ ಸಂಖ್ಯೆಗಳನ್ನು ನಾವು ಭಾಗಲಬ್ಧ ಸಂಖ್ಯೆಗಳು ಅಂತ ಹೇಳ್ತೇವೆ. ಈ ಭಾಗಲಬ್ಧ ಸಂಖ್ಯೆಗಳನ್ನು ಇಂಗ್ಲೀಷ್ನಲ್ಲಿ ರ್ಯಾಷನಲ್ ನಂಬರ್ಸ್ ಅಂತ ಕರಿತೇವೆ. ಈ ರ್ಯಾಷನಲ್ ನಂಬರ್ಸ್ದು ಒಂದು ಕಲೆಕ್ಷನನ್ನು ಬರೆದುಕೊಡಿ, ಈ ಭಾಗಲಬ್ಧ ಸಂಖ್ಯೆಗಳ ಒಂದು ಸಂಗ್ರಹ, ಒಂದು ಗಣವನ್ನು ಬರೀರಿ ಅಂತಂದರೆ ನಾವು ಇಂಗ್ಲೀಷಿನ ಕ್ಯಾಪಿಟಲ್ ಅಕ್ಷರ Q ಅನ್ನು ಬಳಸ್ತೇವೆ. ಅದನ್ನು ಬರೆದಾದ್ಮೇಲೆ = ಬರೆದು ಪುಷ್ಪಾವರಣಗಳಲ್ಲಿ ಯಾವ್ಯಾವೆಲ್ಲ ಸಂಖ್ಯೆಗಳು ಭಾಗಲಬ್ಧ ಸಂಖ್ಯೆಗಳಾಗ್ತವೆ ಅಂತನ್ನುವಂಥದ್ದನ್ನು ನಿಯಮ ಪದ್ಧತಿಯನ್ನು ಬಳಸಿ ಗಣವನ್ನು ಪ್ರಸ್ತುತಪಡಿಸ್ತೇವೆ. ಇಲ್ಲಿ ನೋಡಿ,
P/Q ರೂಪದಲ್ಲಿರುವಂತಹ ಎಲ್ಲ ಸಂಖ್ಯೆಗಳು. P ಮತ್ತು Q ಸಂಬಂಧಿಸಿವೆ ಝಡ್ಗೆ. ಝಡ್ ಅಂದರೆ ಪೂರ್ಣಾಂಕಗಳ ಗಣಕ್ಕೆ, ಅಂದರೆ ಪೂರ್ಣಾಂಕಗಳನ್ನು ಆಯ್ಕೆ ಮಾಡ್ಕೊಳ್ಬೇಕು ಅಂಥೇಳಿ. Q ಅನ್ನೋದು 0 ಆಗಿರಬಾರ್ದು ಅನ್ನುವಂತಹ ಒಂದು ನಿಬಂಧನೆ ಕೂಡ ಇದೆ. ಇದು ಸೆಟ್ ಆಫ್ ರ್ಯಾಷನಲ್ಸ್ ಅಂತ ಹೇಳ್ತೇವೆ, ಭಾಗಲಬ್ಧ ಸಂಖ್ಯೆಗಳ ಗಣ ಅಂಥೇಳಿ. ಇಲ್ಲಿ ಒಂದು ಪ್ರಶ್ನೆ ಉದ್ಭವ ಆಗ್ತದೆ. ಓಕೆ, ವ್ಯಾಖ್ಯಾನದಲ್ಲಿ ನೋಡಿದ್ದೀವಿ ಭಾಗಲಬ್ಧ ಸಂಖ್ಯೆಗಳು ಯಾವುವು ಅಂತಂದರೆ ಪೂರ್ಣಾಂಕಗಳನ್ನೇ ಬಳಸಿ P/Q ರೂಪದಲ್ಲಿ ಬರೀಬೇಕು. ಅಂದರೆ ಮೇಲೆ ಕೂಡ ಅಂಶ ಪೂರ್ಣಾಂಕ ಆಗಿರಬೇಕು, ಭಾಗಾಕಾರದ ಅಡ್ಡಗೆರೆ ಎಳೆದ ಮೇಲೆ ಛೇದ ಕೂಡ ಪೂರ್ಣಾಂಕ ಆಗಿರಬೇಕು. ಅರ್ಥವಾಯಿತು. ಇದು ಕೆಳಗಿನ ಛೇದ ಬರೆಯುವಲ್ಲಿ Q ಅನ್ನೋದು 0 ಯಾಕಾಗಿರಬಾರ್ದು? ವೈ Q ಈಸ್ ನಾಟ್ ಈಕ್ವಲ್ ಟು 0 ಅನ್ನೋ ಪ್ರಶ್ನೆ ಬರ್ತದೆ. Q 0ಗೆ ಸಮ ಏಕಾಗಬಾರ್ದು? ಇಲ್ಲಿ ನೋಡಿ, ಮೇಲೆ ಅಂಶ 2 ಅಂತ ಬರೆಯೋಣ, ಭಾಗಿಲೆ 0 ಅಂತ ಬರೆಯೋಣ. 2ನ್ನು 0ಯಿಂದ ಭಾಗಿಸಿ ನೋಡೋಣ, ಏನು ಬರ್ತದೆ? ಭಾಗಿಸೋದಕ್ಕೆ ಬರೋದಿಲ್ಲ ನಮಗೆ. ಸೊ ಅದಕ್ಕೋಸ್ಕರನೇ ಛೇದದಲ್ಲಿ 0ಯನ್ನು ಬಳಸಬಾರ್ದು ಅನ್ನುವಂತಹ ನಿಬಂಧನೆಯನ್ನು ಹಾಕಲಾಗಿದೆ. ಮತ್ತು ಅಂಶದಲ್ಲಿ P 0 ಆಗಿದ್ದರೆ ನಡೆಯುತ್ತಾ ಅಂತಂದರೆ ಯಾಕಾಗಬಾರ್ದು? ನೋಡಿ, ಮೇಲೆ 0 ಬರೆದು ಭಾಗಿಲೆ ಒಂದು ಸಂಖ್ಯೆ ಬರೆಯೋಣ, 2 ಅಂಥೇಳಿ. 0 ಭಾಗಿಲೆ 2 ಅಂದರೆ ಏನಾಗ್ತದೆ? 0ಯನ್ನು 2ರಿಂದ ಭಾಗಿಸಿದರೆ ಉತ್ತರ ದೊರೀತದೆ ನಮಗೆ, ಅದರ ಉತ್ತರ 0. ಸೊ ಹಾಗಾಗಿ P 0 ಆಗಿರ್ಬೋದು, ಆದರೆ Q ಅನ್ನೋದು 0 ಆಗಿರಬಾರ್ದು. P/Q ಅಂತ ಬರಿತೀವಲ್ಲ, P/Q ರೂಪದಲ್ಲಿ ವ್ಯಕ್ತಪಡಿಸ್ತೇವೆ. ಅಂಶದಲ್ಲಿ 0ಯನ್ನು ಬಳಸ್ಬೋದು, ಛೇದದಲ್ಲಿ 0ಯನ್ನು ಬಳಸಬಾರ್ದು ಅಂಥೇಳಿ. ಇನ್ನು ಯಾವ್ಯಾವ ಸಂಖ್ಯೆಗಳನ್ನು ಭಾಗಲಬ್ಧ ಸಂಖ್ಯೆಗಳನ್ನಾಗಿ ನಾವು ಬರಿಬಹುದು ನೋಡೋಣ ಬನ್ನಿ. ಸ್ವಾಭಾವಿಕ ಸಂಖ್ಯೆಗಳು ನಮಗೆ ಪರಿಚಯ ಇದ್ದಾವೆ. 1, 2, 3, 4, 5, 6, 7, 8 ಇದೇ ಥರ ಮುಂದುವರಿಯುವಂಥವು, ಕೊನೆಯೇ ಇಲ್ಲದವರೆಗೆ ಮುಂದುವರಿಯುವಂತಹ, ಎಣಿಸಲಿಕ್ಕೆ ಬಳಸುವಂತಹ ಧನಪೂರ್ಣ ಸಂಖ್ಯೆಗಳು ಇವು ಆಗಿದ್ದಾವೆ. ಇವುಗಳನ್ನು ನಾವು ಪೂರ್ಣಾಂಕಗಳನ್ನು ಬಳಸಿ P/Q ರೂಪದಲ್ಲಿ ಬರಿಬಹುದಾ ಅಂತಂದರೆ ಇಲ್ಲಿ ನೋಡಿ, 1ನ್ನು 1/1 ಅಂತ ಬರಿಬಹುದು, 2ನ್ನು 2/1 ಅಂತ ಬರಿಬಹುದು, 3ನ್ನು 3/1, 4ನ್ನು 4/1 ಈ ಥರ ಬರಿಬಹುದು. ಏನ್ರಿ ಇಷ್ಟನ್ನೇ ನಾನು ನಿಮಗೆ ಬರೆಯೋದಕ್ಕೆ ಬರುತ್ತೆ ಅಂತ ಕೇಳಿದ್ರೆ ಇಲ್ಲಿ ನೋಡಿ, 1 ಅನ್ನೋದನ್ನು 1/1 ಯಾಕೆ 10/10 ಅಂತ ಬರೆದ್ರೂ ಕೂಡ ಅದು ಒಂದೇ ಆಗುತ್ತಲ್ವ. ಸೊ 2/1 ಅಂತ ಬರೆಯೋ ಬದಲು 20/10 ಅಂತ ಬರೆದ್ರೆ 20/10ನ್ನು ಸುಲಭೀಕರಣ ಮಾಡಿದರೆ ಅದು 2 ಆಗ್ತದೆ. ಮತ್ತು 3ನ್ನು 3/1 ಅಂತ ಬರಿಬೋದು, ಅಥವಾ 30/10 ಅಂತ ಬರಿಬೋದು. ಇನ್ನೂ ಹಲವು ರೀತಿಯಲ್ಲಿ ಬರೆದು ಕೊಡಬಹುದು. ಇಲ್ಲಿ ನೋಡಿ, 1ನ್ನು 5/5 ಅಂತ ಬರಿಬಹುದು, 2ನ್ನು 10/5 ಅಂತ ಬರಿಬೋದು. 10/5 ಅಂದರೆ ಏನಾಗ್ತದೆ? 5 1 5 2 10. ಸೊ 2/1 ಅಂತ ಬರ್ತದೆ, ಆಮೇಲೆ ಕೊನೆಗೆ 2 ಆಗ್ತದೆ ಅದು. 3ನ್ನು 15/5 ಅಂತ ಬರಿಬೋದು, 5 1 5 3 15. ಕಡ್ತ ಹೊಡೆದು ನಾವು ಸುಲಭೀಕರಣ ಮಾಡಿದರೆ 3/1 ಅಂತ ಪಡೆದುಕೊಳ್ತೀವಿ, ಆಮೇಲೆ 3 ವಾಪಸ್ ನಮಗೆ ಬರ್ತದೆ ನಮಗೆ. 4ನ್ನು 20/5 ಅಂತ ಬರಿಬೋದು, 5 1 5 4 20. ಸೊ ಹಾಗಾಗಿ ಎಲ್ಲ ಸ್ವಾಭಾವಿಕ ಸಂಖ್ಯೆಗಳನ್ನು ನಾವು P/Q ರೂಪದಲ್ಲಿ ಈ ಪೂರ್ಣಾಂಕಗಳನ್ನು ಬಳಸಿ ಬರಿಬಹುದು ಆಗಿದೆ. ಹಾಗಾಗಿ ನಾವು ಏನಂತ ಹೇಳ್ಬೋದು? ಎಲ್ಲ ಸ್ವಾಭಾವಿಕ ಸಂಖ್ಯೆಗಳು ಭಾಗಲಬ್ಧ ಸಂಖ್ಯೆಗಳು ಅಂಥೇಳಿ. ಎಸ್, ಹೌದು, ಸ್ವಾಭಾವಿಕ ಸಂಖ್ಯೆಗಳು ಕೂಡ ಭಾಗಲಬ್ಧ ಸಂಖ್ಯೆಗಳೇ ಆಗಿದ್ದಾವೆ. ಯಾಕಂದರೆ ಅವುಗಳನ್ನು ಪೂರ್ಣಾಂಕಗಳನ್ನು ಬಳಸಿ P/Q ರೂಪದಲ್ಲಿ, ಅಂಶ ಭಾಗಿಲೆ ಛೇದ ಆ ರೂಪದಲ್ಲಿ ಸುಲಭವಾಗಿ ವ್ಯಕ್ತಪಡಿಸಬಹುದು ಆಗಿದೆ. ಎಸ್, ಇನ್ನು ಪೂರ್ಣ ಸಂಖ್ಯೆಗಳನ್ನು ಇದೇ ರೀತಿ P/Q ರೂಪದಲ್ಲಿ ಈ ಪೂರ್ಣಾಂಕಗಳನ್ನು ಬಳಸಿ ಬರಿಬಹುದಾ ಅಂತಂದರೆ ಇಲ್ಲಿ ನೋಡಿ, ನಿಮ್ಮ ಕಣ್ಣೆದುರಿಗೆ 0ನ್ನು 0/1 ಅಂತ ಬರಿಬೋದು, 0ನೇ ಆಗ್ತದೆ ಅದು. 1ನ್ನು 1/1, 2ನ್ನು 2/1, 3ನ್ನು 3/1 ಇದೇ ರೀತಿ ಬರೆದು ವ್ಯಕ್ತಪಡಿಸಬಹುದು. ಸ್ವಲ್ಪ ಭಿನ್ನವಾಗಿ ಬರೆದು ಕೊಡ್ರಿ ಅಂದರೆ 0ನ್ನು ಬರೀ 0/1 ಏಕೆ 0/10 ಅಂತ ಬರಿಬೋದು, 1ನ್ನು ಬರೀ 1/1 ಏಕೆ 10/10 ಅಂತ ಬರಿಬೋದು. ನಿಮಗಿನ್ನೂ ಗೊತ್ತಿದೆ 5/5 ಅಂತ ಬರೆದು ಕೊಡ್ಬೋದು. ಸೊ ಈ ಥರ ವಿಭಿನ್ನ ರೀತಿಯಲ್ಲಿ P/Q ರೂಪದಲ್ಲಿ ಈ ಎಲ್ಲ ಪೂರ್ಣ ಸಂಖ್ಯೆಗಳನ್ನು ಬರೆದು ಕೊಡಬಹುದು. ಹಾಗಾಗಿ ಈ ಪೂರ್ಣ ಸಂಖ್ಯೆಗಳನ್ನು ನಾವು P/Q ರೂಪದಲ್ಲಿ ಬರಿಬಹುದು ಅಂತಾಯಿತು. ಸೊ ಅದಕ್ಕೋಸ್ಕರ ನಾವು
ಈ ಪೂರ್ಣ ಸಂಖ್ಯೆಗಳನ್ನು, ಈ ಹೋಲ್ ನಂಬರ್ಸ್ ಅಂತ ಏನು ಹೇಳ್ತೀವಿ, ಇವುಗಳನ್ನು ಭಾಗಲಬ್ಧ ಸಂಖ್ಯೆಗಳೇ ಅಂಥೇಳಿ ಗುರುತಿಸಿಕೊಳ್ತೇವೆ. ಇನ್ನು ಪೂರ್ಣಾಂಕಗಳನ್ನು, ಇವುಗಳನ್ನು P/Q ರೂಪದಲ್ಲಿ ಬರಿಬಹುದಾ? 0 ಮತ್ತು ಧನ ಪೂರ್ಣ ಸಂಖ್ಯೆಗಳು ಮತ್ತು ಋಣ ಪೂರ್ಣ ಸಂಖ್ಯೆಗಳು ಇವುಗಳನ್ನು P/Q ರೂಪದಲ್ಲಿ ಅಂಶ ಭಾಗಿಲೆ ಛೇದ ಈ ರೂಪದಲ್ಲಿ ಬರಿಬಹುದಾ? ಇಲ್ಲಿ ನೋಡಿ, 0ನ್ನು 0/1 ಅಥವಾ 0/2 ಈ ಥರ P/Q ರೂಪದಲ್ಲಿ ಬರೆದು ವ್ಯಕ್ತಪಡಿಸಬಹುದು. ಇನ್ನು ಧನಪೂರ್ಣ ಸಂಖ್ಯೆಗಳನ್ನು ಕೂಡ P/Q ರೂಪದಲ್ಲಿ ವ್ಯಕ್ತಪಡಿಸಬಹುದು. ಇಲ್ಲಿ ಕಾಣ್ತಾ ಇದ್ದೀರಾ. ಋಣಪೂರ್ಣ ಸಂಖ್ಯೆಗಳನ್ನು ಕೂಡ P/Q ರೂಪದಲ್ಲಿ ಸುಲಭವಾಗಿ ವ್ಯಕ್ತಪಡಿಸಬಹುದು ಆಗಿದೆ. ಇಲ್ಲೊಂದು ಪ್ರಶ್ನೆ ಇದೆ, ಯಾವ ಯಾವ ಸಂಖ್ಯೆಗಳನ್ನು ಭಾಗಲಬ್ಧ ಸಂಖ್ಯೆಗಳನ್ನಾಗಿ ಬರೀಬಹುದು ಅಂಥೇಳಿ. ಇದುವರೆಗೂ ನಾವು ಮಾಡಿರುವಂತಹ ಚರ್ಚೆಯನ್ನು ನೀವು ನೆನಪಿಸಿಕೊಂಡ್ರೆ ಈ ಪ್ರಶ್ನೆಗೆ ಉತ್ತರ ಹೇಳಬಹುದು ಆಗಿದೆ. ಸ್ವಾಭಾವಿಕ ಸಂಖ್ಯೆಗಳನ್ನು P/Q ರೂಪದಲ್ಲಿ ಬರೆದು ವ್ಯಕ್ತಪಡಿಸಬಹುದು. ಸೊ ಅದಕ್ಕೋಸ್ಕರ ಸ್ವಾಭಾವಿಕ ಸಂಖ್ಯೆಗಳನ್ನು ಭಾಗಲಬ್ಧ ಸಂಖ್ಯೆಗಳನ್ನಾಗಿ ಬರೆದುಕೊಳ್ಳಬಹುದು. ಅವು ಭಾಗಲಬ್ಧ ಸಂಖ್ಯೆಗಳು ಕೂಡ. ಪೂರ್ಣ ಸಂಖ್ಯೆಗಳನ್ನು ಕೂಡ ನಾವು P/Q ರೂಪದಲ್ಲಿ ಬರೆದು ನೋಡಿದ್ದೇವೆ. ಸೊ ಹಾಗಾಗಿ ಪೂರ್ಣ ಸಂಖ್ಯೆಗಳು ಕೂಡ ಭಾಗಲಬ್ಧ ಸಂಖ್ಯೆಗಳೇ ಆಗಿದ್ದಾವೆ. ಮತ್ತು ಈ ಪೂರ್ಣಾಂಕಗಳು ಇವುಗಳನ್ನು ಕೂಡ P/Q ರೂಪದಲ್ಲಿ ವ್ಯಕ್ತಪಡಿಸಿ ಆಗಿದೆ. ಸೊ ಅದಕ್ಕೋಸ್ಕರ ಪೂರ್ಣಾಂಕಗಳು ಕೂಡ ಭಾಗಲಬ್ಧ ಸಂಖ್ಯೆಗಳೇ ಆಗಿದ್ದಾವೆ. ಅಂದರೆ ಸ್ವಾಭಾವಿಕ ಸಂಖ್ಯೆಗಳು, ಪೂರ್ಣ ಸಂಖ್ಯೆಗಳು ಮತ್ತು ಪೂರ್ಣಾಂಕಗಳು ಈ ಭಾಗಲಬ್ಧ ಸಂಖ್ಯೆಗಳ ಗಣದಲ್ಲಿ ಬರ್ತವೆ. ಆ ಗಣದಲ್ಲಿ ಒಳಗಡೆ ಇವು ಸೇರಿಕೊಂಡಿರ್ತವೆ ಅನ್ನುವಂಥದ್ದು. ಅಂದರೆ ನಮಗೆ ಪರಿಚಯವಾಗಿರುವ 4 ಸಂಖ್ಯೆಗಳ ಗಣಗಳಲ್ಲಿ ಭಾಗಲಬ್ಧ ಸಂಖ್ಯೆಗಳ ಗಣ ಅತ್ಯಂತ ದೊಡ್ಡದು ಅಂದ ಹಾಗೆ ಆಯಿತು. ಉಳಿದ 3 ಸಂಖ್ಯೆಗಳ ಗಣಗಳು ಏನಿದ್ದಾವೆ, ಸ್ವಾಭಾವಿಕ ಸಂಖ್ಯೆಗಳ ಗಣ, ಪೂರ್ಣ ಸಂಖ್ಯೆಗಳ ಗಣ ಮತ್ತು ಪೂರ್ಣಾಂಕಗಳ ಗಣ, ಇವು ಭಾಗಲಬ್ಧ ಸಂಖ್ಯೆಗಳ ಗಣದಲ್ಲಿ ಉಪಗಣಗಳು ಆಗಿದ್ದಾವೆ ಅಂತ ಅರ್ಥ. ವೆನ್ ನಕ್ಷೆ ಮೂಲಕ ಈ ಸ್ವಾಭಾವಿಕ ಸಂಖ್ಯೆಗಳ ಗಣ, ಪೂರ್ಣ ಸಂಖ್ಯೆಗಳ ಗಣ ಮತ್ತು ಪೂರ್ಣಾಂಕಗಳ ಗಣಗಳೇನಿದ್ದಾವೆ ಇವು ಒಂದು ಇನ್ನೊಂದರ ಉಪಗಣಗಳು ಹೇಗೆ ಆಗ್ತವೆ ಮತ್ತು ಈ 3 ಗಣಗಳು ಭಾಗಲಬ್ಧ ಸಂಖ್ಯೆಗಳ ಗಣದ ಉಪಗಣಗಳು ಹೇಗೆ ಆಗ್ತವೆ ಅನ್ನೋದನ್ನು ನೋಡೋಣ ಬನ್ನಿ. ಅತ್ಯಂತ ಚಿಕ್ಕದಾದಂತಹ ಗಣ ಸ್ವಾಭಾವಿಕ ಸಂಖ್ಯೆಗಳ ಗಣ, ಸೆಟ್ ಆಫ್ ನ್ಯಾಚುರಲ್ ನಂಬರ್ಸ್. ವೃತ್ತದಲ್ಲಿ ಈ ಸ್ವಾಭಾವಿಕ ಸಂಖ್ಯೆಗಳು ಮತ್ತು ಎನ್ ಅಕ್ಷರವನ್ನು ಕಾಣ್ತಾ ಇದ್ದೀರಾ. ಈ ಸ್ವಾಭಾವಿಕ ಸಂಖ್ಯೆಗಳ ಗಣಕ್ಕೆ 0 ಒಂದನ್ನು ಸೇರಿಸ್ಬಿಟ್ರೆ ಏನಾಗ್ತದೆ? ಇದು ಪೂರ್ಣ ಸಂಖ್ಯೆಗಳ ಗಣವಾಗಿ ಬದಲಾಗ್ತದೆ. ಅಂದರೆ ಈ ಸ್ವಾಭಾವಿಕ ಸಂಖ್ಯೆಗಳ ಗಣಕ್ಕೆ 0 ಒಂದನ್ನು ಸೇರಿಸಿದರೆ ನಮಗೆ ಪೂರ್ಣ ಸಂಖ್ಯೆಗಳ ಗಣ ದೊರೀತದೆ. ಅಂದರೆ ಸ್ವಾಭಾವಿಕ ಸಂಖ್ಯೆಗಳ ಗಣ ಅನ್ನೋದು ಪೂರ್ಣ ಸಂಖ್ಯೆಗಳ ಗಣದ ಉಪಗಣ ಆಗಿದೆ. ಇಲ್ಲಿ ನೀವು ಗಮನಿಸಿದರೆ ಧನ ಪೂರ್ಣ ಸಂಖ್ಯೆಗಳು ಕಾಣಿಸ್ತಾ ಇದ್ದಾವೆ. 1, 2, 3, 4 ಅಂಥೇಳಿ ಸ್ವಾಭಾವಿಕ ಸಂಖ್ಯೆಗಳ ಗಣದ ಒಳಗಡೆ 0 ಕಾಣಿಸ್ತಾ ಇದೆ. ಈಗ ಋಣ ಪೂರ್ಣ ಸಂಖ್ಯೆಗಳನ್ನು ನಾವು ಸೇರಿಸಿದರೆ ಯಾವ ಗಣ ನಮಗೆ ದೊರೀತದೆ? ನೀವು ಸರಿಯಾಗಿ ಊಹೆ ಮಾಡಿದರೆ ಪೂರ್ಣಾಂಕಗಳ ಗಣ ದೊರೀತದೆ ಅಂತ ಹೇಳ್ತೀರಾ. ವೆನ್ನ ನಕ್ಷೆಯನ್ನು ನೀವು ಗಮನಿಸಬಹುದು. ಪೂರ್ಣಾಂಕಗಳ ಗಣದ ಉಪಗಣ ಪೂರ್ಣ ಸಂಖ್ಯೆಗಳ ಗಣ W ಆಗಿದೆ. ಈ ಪೂರ್ಣ ಸಂಖ್ಯೆಗಳ ಗಣದ ಉಪಗಣ ಸ್ವಾಭಾವಿಕ ಸಂಖ್ಯೆಗಳ ಗಣ N ಆಗಿದೆ. ಈ 3 ಗಣಗಳಲ್ಲಿ ಅತ್ಯಂತ ದೊಡ್ಡ ಗಣ Z ಆಗಿದೆ. ಅದಕ್ಕಿಂತ ಚಿಕ್ಕದಾಗಿರುವಂತಹ ಮತ್ತು ಅದರ ಉಪಗಣ W ಆಗಿದೆ. W ಪೂರ್ಣ ಸಂಖ್ಯೆಗಳ ಗಣಕ್ಕಿಂತ ಚಿಕ್ಕದಾಗಿರುವಂತಹ ಮತ್ತು ಅದರ ಉಪಗಣ N ಸ್ವಾಭಾವಿಕ ಸಂಖ್ಯೆಗಳ ಗಣ ಆಗಿದೆ. ಈ ಸ್ವಾಭಾವಿಕ ಸಂಖ್ಯೆಗಳು, ಪೂರ್ಣ ಸಂಖ್ಯೆಗಳು ಮತ್ತು ಪೂರ್ಣಾಂಕಗಳು ಇವೆಲ್ಲವನ್ನು P/Q ರೂಪದಲ್ಲಿ ಬರೀಬಹುದು ಅನ್ನೋದು ನಿಮಗೆ ಗೊತ್ತಿದೆ.
ಅಂದರೆ ಇವಿಷ್ಟು ಸಂಖ್ಯೆಗಳು ಭಾಗಲಬ್ಧ ಸಂಖ್ಯೆಗಳು ಕೂಡ ಅನಿಸ್ಕೊಳ್ತವೆ. ಹಾಗಾಗಿ ನಾವು ಭಾಗಲಬ್ಧ ಸಂಖ್ಯೆಗಳ ಗಣವನ್ನು ಪರಿಚಯ ಮಾಡಬೇಕಾದ್ರೆ ಇನ್ನೇನನ್ನು ಸೇರಿಸಬೇಕು? ಈ ಸ್ವಾಭಾವಿಕ ಸಂಖ್ಯೆಗಳ ಗಣದಲ್ಲಿ ಅಥವಾ ಪೂರ್ಣ ಸಂಖ್ಯೆಗಳ ಗಣದಲ್ಲಿ ಅಥವಾ ಪೂರ್ಣಾಂಕಗಳ ಗಣದಲ್ಲಿ ಇಲ್ಲದೇ ಇರುವಂತಹ ಕೆಲವು P/Q ರೂಪದಲ್ಲಿ ಇರಬಹುದಾದಂತಹ ಸಂಖ್ಯೆಗಳನ್ನು ಸೇರಿಸ್ಕೊಂಡ್ರೆ ನಮಗೆ ಅತ್ಯಂತ ದೊಡ್ಡದಾದಂತಹ ಗಣ ಭಾಗಲಬ್ಧ ಸಂಖ್ಯೆಗಳ ಗಣ ದೊರೆಯುತ್ತದೆ. ನೋಡ್ಬೋದು ನೀವು P/Q ರೂಪದಲ್ಲಿ ಬರೆಯಬಹುದಾದಂತಹ ಕೆಲವು ಸಂಖ್ಯೆಗಳಿದ್ದಾವೆ. 1/2, 4/5, -7/3 ಈ ತರಹದ ಸಂಖ್ಯೆಗಳನ್ನು ಸೇರಿಸ್ಕೊಂಡ್ರೆ ನಮಗೆ ಭಾಗಲಬ್ಧ ಸಂಖ್ಯೆಗಳ ಗಣ ಪೂರ್ಣವಾಗಿ ದೊರೆಯುತ್ತದೆ. ಇಲ್ಲಿರುವ ವೆನ್ನನ ನಕ್ಷೆಯನ್ನು ನೀವು ಗಮನಿಸಿದರೆ ಅತ್ಯಂತ ದೊಡ್ಡ ಗಣ ಭಾಗಲಬ್ಧ ಸಂಖ್ಯೆಗಳ ಗಣ ಆಗಿರೋದನ್ನು ಗಮನಿಸ್ತೀರಾ. ಅದರ ತತ್ಕ್ಷಣದ ಉಪಗಣ ಅದಕ್ಕಿಂತ ಚಿಕ್ಕದಾಗಿರುವಂತಹ ಗಣ ಯಾವುದು ಅಂದರೆ ಪೂರ್ಣಾಂಕಗಳ ಗಣ Z ಅಥವಾ I ಅಂತ ಬರಿತೇವೆ, ಸೆಟ್ ಆಫ್ ಇಂಟೀಜರ್ಸ್. ಇದಕ್ಕಿಂತಲೂ ಚಿಕ್ಕದಾಗಿರುವಂತಹ ಮತ್ತು ಇದರ ಉಪಗಣ ಯಾವುದು ಅಂದರೆ W, ಸೆಟ್ ಆಫ್ ಹೋಲ್ ನಂಬರ್ಸ್, ಪೂರ್ಣ ಸಂಖ್ಯೆಗಳ ಗಣ ಆಗಿದೆ. ಇದಕ್ಕಿಂತಲೂ ಚಿಕ್ಕದಾಗಿರುವಂಥದ್ದು ಮತ್ತು ಇದರ ಉಪಗಣ ಯಾವುದು ಅಂದರೆ ಸೆಟ್ ಆಫ್ ನ್ಯಾಚುರಲ್ ನಂಬರ್ಸ್, ಸ್ವಾಭಾವಿಕ ಸಂಖ್ಯೆಗಳ ಗಣ ಆಗಿದೆ. ಇದುವರೆಗೆ ಸ್ವಾಭಾವಿಕ ಸಂಖ್ಯೆಗಳಿಂದ ಹಿಡಿದು ಭಾಗಲಬ್ಧ ಸಂಖ್ಯೆಗಳು ಅಂದ್ರೇನು ಅನ್ನೋದನ್ನು ತಿಳಿದುಕೊಂಡ್ವಿ. ಇನ್ನು ಭಾಗಲಬ್ಧ ಸಂಖ್ಯೆ ಅಂದ್ರೇನು ಅದರ ವ್ಯಾಖ್ಯಾನವನ್ನು ತಿಳಿದುಕೊಳ್ಳೋಣ ಮತ್ತು ಅದರ ಜೊತೆಗೆ ಅಭಾಗಲಬ್ಧ ಸಂಖ್ಯೆಗಳು ಅಂತ ಇದ್ದಾವೆ. ಅವು ಎಂತಹ ಸಂಖ್ಯೆಗಳು ಅನ್ನೋದನ್ನು ತಿಳಿದುಕೊಳ್ಳೋಣ ಬನ್ನಿ. ಇಲ್ಲಿ ಅಂತ್ಯಗೊಳ್ಳುವ ದಶಮಾಂಶ ಸಂಖ್ಯೆಗಳನ್ನು ಕೊಡಲಾಗಿದೆ. 1/4 P/Q ರೂಪದಲ್ಲಿದೆ. ಇದನ್ನು ನಾವು ಸುಲಭೀಕರಣ ಮಾಡಿದರೆ 0.25 ಅಂಥೇಳಿ ಬರೀಬಹುದು. ಇಲ್ಲಿ ದಶಮಾಂಶ ಬಿಂದು ಪಾಯಿಂಟ್ ಆದ ನಂತರ 2 ಅಂಕಿಗಳು 2 ಮತ್ತು 5 ಇಷ್ಟೇ ಮುಕ್ತಾಯ ಆಯಿತು, ಅಂತ್ಯಗೊಂಡುಬಿಡ್ತು. ಎರಡನೇದು 5/8 ಅನ್ನೋದನ್ನು P/Q ರೂಪದಲ್ಲಿರೋದನ್ನು ನೋಡ್ತಾ ಇದ್ದೀರಾ. ಇದನ್ನು ಸುಲಭೀಕರಣ ಮಾಡಿದರೆ 0.625 ಅಂತ ಆಗ್ತದೆ. ದಶಮಾಂಶ ಬಿಂದು ಪಾಯಿಂಟ್ ಆದಮೇಲೆ 6, 2, 5 3 ಅಂಕಿಗಳು ಅದಾದ ನಂತರ ಸಂಖ್ಯೆ ಮುಕ್ತಾಯ ಆಯಿತು. ಸೊ ಈ ಥರ ಮುಂದಿಂದು 5/4 ಕೂಡ ನೋಡ್ಬೋದು, 1.25 ಅಂಥೇಳಿ ಅಂತ್ಯಗೊಂಡು ಬಿಡುವಂತಹ ದಶಮಾಂಶಗಳು ಇವು. ಇಲ್ಲಿ ನೋಡಿ, ಇಲ್ಲಿ ಪುನರಾವರ್ತನೆ ಆಗುವಂತಹ ಅಂತ್ಯಗೊಳ್ಳದ ದಶಮಾಂಶಗಳಿದ್ದಾವೆ. ಉದಾಹರಣೆಗೆ 1/3 P/Q ರೂಪದಲ್ಲಿದೆ. ಇದನ್ನು ನಾವು ಭಾಗಾಕಾರ ಮಾಡಿ ಸುಲಭೀಕರಣ ಮಾಡೋದಕ್ಕೆ ಪ್ರಯತ್ನ ಪಟ್ಟರೆ 0 ಪಾಯಿಂಟ್ ಆದಮೇಲೆ 3, 3, 3 ಅಂತ ಬರ್ತಾ ಹೋಗ್ತವೆ. ಈ ಭಾಗಾಕಾರ ಕ್ರಿಯೆ ಮುಗಿಯೋದೇ ಇಲ್ಲ. ಎರಡನೇ ಉದಾಹರಣೆ 2/6. ಇದನ್ನು ನಾವು ಭಾಗಾಕಾರ ಮಾಡಿ ಸುಲಭೀಕರಣ ಮಾಡಿದರೆ 0 ಪಾಯಿಂಟ್ ಆದಮೇಲೆ 6, 6, 6 ಅಂಥೇಳಿ 6 ಅನ್ನೋ ಅಂಕಿ ಪುನರಾವರ್ತನೆ ಆಗ್ತಾ ಹೋಗ್ತದೆ, ಮುಗಿಯೋದೇ ಇಲ್ಲ. ಮೂರನೇ ಉದಾಹರಣೆಯಲ್ಲಿ ಕೂಡ ನೀವು ಇದನ್ನೇ ನೋಡಬಹುದು. ದಶಮಾಂಶ ಬಿಂದು ಆದ ನಂತರ ಅಂಕಿಗಳು ಪುನರಾವರ್ತನೆ ಆಗ್ತಾ ಇದ್ದಾವೆ ಮತ್ತು ಅಂತ್ಯಗೊಳ್ತಾ ಇಲ್ಲ, ಹೌದಲ್ವಾ? ಈ ಮೊದಲು ನೀವು ನೋಡಿದಂತಹ ದಶಮಾಂಶಗಳು ಅಂತ್ಯಗೊಳ್ಳುವ ದಶಮಾಂಶಗಳು ಮತ್ತು ಈಗ ನಾವು ನೋಡ್ತಾ ಇರುವಂತಹ ಪುನರಾವರ್ತನೆಯಾಗುವ ಅಂತ್ಯಗೊಳ್ಳದ ದಶಮಾಂಶಗಳು, ಇವುಗಳು P/Q ರೂಪದಲ್ಲಿ ವ್ಯಕ್ತಪಡಿಸಬಹುದಾದಂಥವು ಆಗಿದ್ದಾವೆ. ಇವುಗಳೇ ಭಾಗಲಬ್ಧ ಸಂಖ್ಯೆಗಳು. ಹೌದು, ಭಾಗಲಬ್ಧ ಸಂಖ್ಯೆಗಳು ಅಂದರೆ ಏನು ಅಂತಂದರೆ ಈ ತರಹ ವ್ಯಾಖ್ಯಾನಿಸಬಹುದು. ಅಂತ್ಯಗೊಳ್ಳುವ ದಶಮಾಂಶಗಳು ಮತ್ತು ಪುನರಾವರ್ತನೆಯಾಗುವ ಅಂತ್ಯಗೊಳ್ಳದ ದಶಮಾಂಶಗಳನ್ನು ನಾವು ಭಾಗಲಬ್ಧ ಸಂಖ್ಯೆಗಳು ಅಂತ ಹೇಳ್ತೇವೆ. ಇವುಗಳನ್ನು ಪೂರ್ಣಾಂಕಗಳನ್ನು ಬಳಸಿ P/Q ರೂಪದಲ್ಲಿ ವ್ಯಕ್ತಪಡಿಸಬಹುದು ಆಗಿದೆ, ಹೌದಲ್ವಾ? ಎಸ್. ಇನ್ನು ಮೂರನೇ ತರಹದ ದಶಮಾಂಶ ಸಂಖ್ಯೆಗಳನ್ನು ಪರಿಚಯ ಮಾಡಿಸ್ತೇನೆ. ಇಲ್ಲಿ ನೋಡಿ, ಇಲ್ಲಿ
ವರ್ಗಮೂಲ 2 ಭಾಗಾಕಾರ ವಿಧಾನದಿಂದ ನಾವು ಬಿಡಿಸಿದರೆ ಇಲ್ಲಿ ದಶಮಾಂಶ ಬಿಂದು ಪಾಯಿಂಟ್ ಆದಮೇಲೆ ಅಂಕಿಗಳು ಪುನರಾವರ್ತನೆ ಆಗ್ತಾ ಇಲ್ಲ, ಬೇರೆ ಬೇರೆ ಹೊಸ ಹೊಸ ಅಂಕಿಗಳು ಬರ್ತಾ ಇದ್ದಾವೆ. ಈ ಅಂಕಿಗಳು ಬರೋದು ನಿಲ್ಲುತ್ತಾನೂ ಇಲ್ಲ, ಅಂತ್ಯಗೊಳ್ಳೋದು ಕೂಡ ಇಲ್ಲ. ಸೊ ಇಂತಹ ಸಂಖ್ಯೆಗಳನ್ನು ನಾವು ಪುನರಾವರ್ತನೆಯಾಗದ ಮತ್ತು ಅಂತ್ಯಗೊಳ್ಳದ ದಶಮಾಂಶಗಳು ಅಂತ ಹೇಳ್ತೇವೆ. ವರ್ಗಮೂಲ 3ರ ಬೆಲೆಯನ್ನು ಕೂಡ ನಾವು ಕಂಡುಹಿಡಿಯೋದಕ್ಕೆ ಪ್ರಯತ್ನ ಪಟ್ಟರೆ ಅದು ಎಂದೂ ಮುಗಿಯದ ಕಥೆ. 1.73200508 ಇದೇ ರೀತಿ ಇನ್ನೂ ಹೊಸ ಹೊಸ ಅಂಕಿಗಳು ವ್ಯವಸ್ಥಿತವಾಗಿ ಪುನರಾವರ್ತನೆ ಆಗದೇ ಇರುವಂಥ ರೀತಿಯಲ್ಲಿ ಬರ್ತಾ ಹೋಗ್ತವೆ. ಇಂತಹ ಸಂಖ್ಯೆಗಳನ್ನು ನಾವು ಪುನರಾವರ್ತನೆಯಾಗದ ಮತ್ತು ಅಂತ್ಯಗೊಳ್ಳದ ದಶಮಾಂಶಗಳು ಅಂತ ಹೇಳ್ತೇವೆ. ಇವೇ ಅಭಾಗಲಬ್ಧ ಸಂಖ್ಯೆಗಳು. ಹಾಗಾಗಿ ಅಭಾಗಲಬ್ಧ ಸಂಖ್ಯೆಗಳು ಅಂದರೆ ಏನು ಅಂತಂದರೆ, ಈ 3ನೇ ತರಹದ ದಶಮಾಂಶಗಳು ಏನಿದ್ದಾವೆ ಇದರ ವ್ಯಾಖ್ಯಾನವನ್ನು ನೀವು ಕೊಡಬೇಕಾಗ್ತದೆ. ಪುನರಾವರ್ತನೆಯಾಗದ ಅಂತ್ಯನೂಗೊಳ್ಳದ ದಶಮಾಂಶ ಸಂಖ್ಯೆಗಳೇ ಅಭಾಗಲಬ್ಧ ಸಂಖ್ಯೆಗಳು ಆಗಿದ್ದಾವೆ. ಇವುಗಳನ್ನು ಇಂಗ್ಲೀಷ್ನಲ್ಲಿ ಇರ್ರ್ಯಾಷನಲ್ ನಂಬರ್ಸ್ ಅಂತ ಹೇಳ್ತೇವೆ. ರ್ಯಾಷನಲ್ ನಂಬರ್ಸ್ ಭಾಗಲಬ್ಧ ಸಂಖ್ಯೆಗಳನ್ನು ನಾವು ಕ್ಯೂನಿಂದ ಸೂಚಿಸಿದ್ವಿ, ನೆನಪಿದೆನಾ ನಿಮಗೆ? ಇವುಗಳನ್ನು ಅಭಾಗಲಬ್ಧ ಸಂಖ್ಯೆಗಳು ಅಂತ ಏನು ಹೇಳ್ತೀವಿ, ಇರ್ರ್ಯಾಷನಲ್ ನಂಬರ್ಸ್ ಅಂತ ಏನು ಹೇಳ್ತೀವಿ. ಈ ಸಂಖ್ಯೆಗಳನ್ನು, ಈ ಸಂಖ್ಯೆಗಳ ಗಣವನ್ನು ಕ್ಯೂ ಡ್ಯಾಶ್ ಬರೆದು ಸೂಚಿಸ್ತೇವೆ. ಇಲ್ಲಿ ನೋಡಿ, ಭಾಗಲಬ್ಧ ಸಂಖ್ಯೆಗಳ ಗಣವನ್ನು ಕ್ಯೂನಿಂದ ಸೂಚಿಸ್ತೇವೆ, ಅಭಾಗಲಬ್ಧ ಸಂಖ್ಯೆಗಳ ಗಣವನ್ನು ಕ್ಯೂ ಡ್ಯಾಶ್ನಿಂದ ಸೂಚಿಸ್ತೇವೆ. ಈ ಎರಡೂ ತರಹದ ಸಂಖ್ಯೆಗಳನ್ನು ಒಟ್ಟಿಗೆ ಸೇರಿಸಿ ಇನ್ನೊಂದು ದೊಡ್ಡ ಗಣವನ್ನು ಮಾಡಿಕೊಂಡಿದ್ದೇವೆ. ಅದು ಯಾವುದು ಅಂದರೆ ವಾಸ್ತವ ಸಂಖ್ಯೆಗಳ ಗಣ. ಹಾಗಾಗಿ ಈಗ ಯಾರಾದರೂ ನಿಮಗೆ ಕೇಳಿದರು ವಾಸ್ತವ ಸಂಖ್ಯೆಗಳು ಅಂದರೆ ಏನು ಅಂತಂದರೆ, ನಿಮಗೆ ಹೇಳೋದಕ್ಕೆ ಬರಬೇಕು, ಭಾಗಲಬ್ಧ ಸಂಖ್ಯೆಗಳು ಮತ್ತು ಅಭಾಗಲಬ್ಧ ಸಂಖ್ಯೆಗಳು ಎರಡೂ ತರಹದ ಸಂಖ್ಯೆಗಳು ಇರುವಂತಹ ಅತ್ಯಂತ ದೊಡ್ಡ ಗಣ ವಾಸ್ತವ ಸಂಖ್ಯೆಗಳ ಗಣ ಆಗಿದೆ ಅಂಥೇಳಿ. ಸಂಖ್ಯೆಗಳ ಕುರಿತಾದಂತಹ ಈ ವಿಡಿಯೋವನ್ನು ವೀಕ್ಷಿಸಿದ ತಮ್ಮೆಲ್ಲರಿಗೂ ಧನ್ಯವಾದಗಳು.